ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಎಸ್, ನಿನ್ನೆ ರಚಿತಾರಾಮ್ ಅವರ 33ನೇ ವರ್ಷದ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳು ನಿನ್ನೆ ರಾತ್ರಿ 12 ಗಂಟೆಯಿಂದಾನೇ ಬಂದು ನೆರೆದಿರುವುದು ಅವರ ಮನೆಯ ಮುಂಭಾಗದಲ್ಲಿ ನೆರೆದಿರುವಂತದ್ದು. RR ನಗರ ಮನೆ ಮುಂದೆ, ರಚಿತಾರಾಮ್ ಅವರ ಮನೆಯ ಮುಂದೆ ಅಭಿಮಾನಿಗಳು ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇರುವಂತದ್ದು. ನಿನ್ನೆ ಅಯೋಗ್ಯ 2 ಸಿನಿಮಾದ ಟೀಸರ್ ಲಾಂಚ್ ಆಗಿರುವಂತದ್ದು. ಇವತ್ತು ಲ್ಯಾಂಡ್ ಲಾರ್ಗೋ ಸಿನಿಮಾದ ಟೀಸರ್ ಕೂಡ ಲಾಂಚ್ ಮಾಡ್ತಾ ಇರುವಂತದ್ದು. ಹುಟ್ಟುಹಬ್ಬವನ್ನ ಈ ವರ್ಷ ಅಭಿಮಾನಿಗಳ ಜೊತೆಗೇನೆ ಆಚರಿಸ್ಕೊಳ್ತಾ ಇರ್ಬೋದು. ನೀವು ನೋಡಿರ್ಬೋದು, ಅಭಿಮಾನಿಗಳು ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾರೆ ಅಂತಾನೆ ಬ್ಯಾರಿಗೇಡ್ ಗಳನ್ನ ಕೂಡ ಅಳವಡಿಸಿರುವಂತದ್ದು. ನೀವು ಈಗಲೇ ನೋಡಿದಂತೆ ಅಭಿಮಾನಿಗಳು ಸಾಕಷ್ಟು ಪ್ರಮಾಣದಲ್ಲಿ ಬಿಜಾಪುರ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ನನ್ನ ಆಗ್ಲೇ ಮಾತಾಡಿಸ್ತಾ ಹೋದಾಗೆ ಒಂದಷ್ಟು ಜನ ಎಲ್ಲೆಲ್ಲಿಂದನೂ ಬಂದಿರುವಂತದ್ದು ಅಭಿಮಾನಿಗಳು. ನಾವೆಲ್ಲರೂ ದರ್ಶನ್ ಫ್ರೆಂಡ್ಸ್, ದರ್ಶನ್ ಅವರ ಅಭಿಮಾನದಿಂದ ನಾವು ರಚಿತಾರಾಮ್ ಅವರ ಅಭಿಮಾನಿನೂ ಕೂಡ ಅಂತ ಒಂದಷ್ಟು ಜನ ಹೇಳ್ತಾ ಇರುವಂತದ್ದು. ನೀವು ನೋಡ್ತಾ ಇರ್ಬೋದು, ಸಂಭ್ರಮ ಸಡಗರ ಎಲ್ಲೆಡೆ ತುಂಬಿರುವಂತದ್ದು. ಹಾಗೆ ನಾನು ಒಂದಷ್ಟು ಜನನ ಮಾತಾಡಿಸ್ತಾ ಹೋಗ್ತೀನಿ, ಎಲ್ಲಿಂದ ಬಂದಿದ್ದಾರೆ, ಏನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ನಾವು ಯಾದಗಿರಿ. ಮೂವಿ ನೋಡ್ತೀವಿ, ಚೆನ್ನಾಗಿದ್ದಾಳೆ, ಅದಕ್ಕೆ ಬಂದಿದ್ದು. ಡಿಂಪಲ್ ಕ್ವೀನ್. ಸಿನಿಮಾ ಡೈಲಾಗ್ ಗೊತ್ತಿಲ್ಲ, ಅಷ್ಟೇ ಸುಮ್ ಮಾಡ್ತೀವಿ ಅಷ್ಟೇ. ಡೈಲಾಗ್ ಬರ್ತಾ. ನಾವು ಬಳ್ಳಾರಿಯಿಂದ ಬಂದಿರೋದು. ಬಾಸ್ ಜೊತೆ ಮೂವಿ ಮಾಡಿದ್ದಾರೆ. ಡೈಲಾಗ್ ಗೊತ್ತಿಲ್ಲ, ಸಾಂಗ್ ಗೊತ್ತಿಲ್ಲ. ಇದ್ರೆ ನೆಮ್ಮದಿ ಆಗಿರ್ಬೇಕು. ನೆಮ್ಮದಿ ಆಗಿದೆ ಮೇಡಮ್. ನೆಮ್ಮದಿ. ಹೋಗ್ತೀವಿ ಮೇಡಮ್, ಅಲ್ಲಿ ಇದೀವಿ. ನಮ್ಗೇನ್ ಬರಲ್ಲ ಮೇಡಮ್ ಅಷ್ಟೇ. ಇನ್ನೂ ಒಂದಷ್ಟು ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ, ನೋಡೋಣ. ಸರ್, ನೀವೆಲ್ಲಿಂದ ಬಂದಿದ್ದೀರಾ? ಚಾಮರಾಜಪೇಟೆ. ತುಂಬಾ ಜಾಸ್ತಿ. ಅಷ್ಟೇನು ಗೊತ್ತಿಲ್ಲ. ನಾವು ಗುಲ್ಬರ್ಗ ಮೇಡಮ್. ಗುಲ್ಬರ್ಗ. ಪ್ರೀತಿ ಅಭಿಮಾನಕ್ಕೆ ಬಂದಿದ್ವಿ ಮೇಡಮ್. ಪ್ರೀತಿ ಅಭಿಮಾನಕ್ಕೆ ಬಂದಿದ್ವಿ. ಹೌದು ಮೇಡಮ್. ಇಲ್ಲ ಇಲ್ಲ ಮೇಡಮ್. ನಾವು ಯಾದಗಿರಿ ಅಂತ ಬಂದಿರೋದು. ಅವ್ರ ರಚಿತಾರಾಮ್ ಅವರ ಅಭಿಮಾನಿ, ಅದಕ್ಕೆ ನಾವು ಬಂದಿದ್ದೀನಿ ಮೇಡಮ್ ಯಾದಗಿರಿ. ಬರಲ್ಲ ಮೇಡಮ್, ನಾವು ಬರಲ್ಲ ಮೇಡಮ್. ಸ್ಯಾಂಡಲ್ವುಡ್ ನ ಡಿಂಪಲ್ ಒಂಥರ ಸಿಂಪಲ್. ರಚಿತಾರಾಮ್ ಅವರ ಬರ್ತ್ಡೇ, ಗಾಡ್ ಬ್ಲೆಸ್ ಸದಾ ಅವ್ರ ಮೇಲೆ ಇರಲಿ. ಒಂದ್ಸರಿ ನೋಡಿದ್ರೆ ಮತ್ತೆ ಮತ್ತೆ ನೋಡ್ಬೇಕು ಅನ್ನೋ ಪೀಸು ಕರ್ನಾಟಕದಲ್ಲಿ ಇದೊಂದೇ ಮಾಸ್ಟರ್ ಪೀಸು. ಅವ್ರ ಬರ್ತ್ಡೇ ಒಂದು ಸಾಂಗ್ ಬರ್ದಿದ್ರೆ ಸ್ಟ್ರಾಂಗ್ ಆಗಿ ಹಾಕೊಂಬಿಡಿ. ಯಪ್ಪ ನೋಡೋದಿಕ್ಕೆ ಕಲರ್ಫುಲ್, ಇವರ ಹಾಟೆ ವಂಡರ್ಫುಲ್, ರಚಿತಾ ತುಂಬಾ ಬ್ಯೂಟಿಫುಲ್. ಅಯ್ಯೋ ಶಿವಾಯ ದೇಡವ ನಕ್ರೆ ಈಕೆ ಮಹಾಲಕ್ಷ್ಮಿ, ಸಿಕ್ರೆ ಲೈಫಲ್ ಗೃಹಲಕ್ಷ್ಮಿ, ಓದೋನ್ ಬಾಳಿನ ಭಾಗ್ಯಲಕ್ಷ್ಮಿ. ಅಯ್ಯೋ ಶಿವ ಮಿಸ್ ಐತಲ್ವಾ ಈಕೆ ಕಾಲುಂಗೂರ, ಕಾವಲುಗಾರ ಆದೋನ್ ಗದೃಷ್ಟ. ಯಾವ ದೇವತೆ ಪೂಜೆ ಮಾಡಿದ್ರೆ ಸಿಗ್ತಾಳೆ ಎಲ್ರು ಕನಿಷ್ಠ. ದೃಷ್ಟಿ ತೆಗಿಲೇಬೇಕು ದಿನಕ್ಕೆ 3 ಸಾರಿ ಅಷ್ಟಿಷ್ಟ. ರಾತ್ರಿ ಕನ್ಸಲ್ ಬರ್ದೆ ಹೋದ್ರೆ ನಿದ್ದೆ ಮಾಡೋದೇ ಕಷ್ಟ. ಆ ದೇವ್ರೆ ಬಂದ್ರೆ ತಗೋವರ ಎಂದ್ರೆ ಬುಲ್ಬುಲ್ಗೆ ತೊಂದ್ರೆ ಬೇಡ ಕಣಮ್ಮ, ಸೈಲೆಂಟ್ ಆಗಿ ಸೈಡಲ್ಲಿರಮ್ಮ. ಈ ರಾಣಿ ಸ್ಟೈಲು ತುಂಬಾ ಸ್ವೀಟ್ ಸ್ಮೈಲು, ಎದುರಲ್ಲಿ ನಾಕ್ಬಿಟ್ರೆ ಹಾಟೆ ಫೈರಮ್ಮ. ಫೈರೇಂಜ್ ಡ್ರೆಸ್ ಹೇಳಮ್ಮ. ಕಲೆಯಲ್ಲಿ ಕೇಳಿ ನಮ್ಮ ಕರ್ನಾಟಕದ ಕ್ಯೂನ್ ನಂಬರ್ 1 ಲೇಡಿ ಜೈ ರಚಿತಾರಾಮ್. ಮೇಡಮ್, ಅವರು ಇದಕ್ಕಿಂತ ಅವ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ರಚಿತಾರಾಮ್ ಅವ್ರಿಗೆ ಕನ್ನಡದ ಮೇಲೆ ಅಭಿಮಾನ ಜಾಸ್ತಿ. 10 ವರ್ಷಗಳ ಕಾಲ ಬೇರೆ ಭಾಷೆಗಳಲ್ಲಿ ಅವಕಾಶ ಬಂದಿದ್ರು ಕನ್ನಡ ಭಾಷೆ ಬಿಟ್ಟು ಬೇರೆ ಸಿನಿಮಾ ಮಾಡಲಿಲ್ಲ ಅವರು. ಇನ್ನು ಇಷ್ಟು ವರ್ಷಗಳ ಕಾಲ ಅವರು ಡೀಸೆಂಟ್ ಆಗಿ ಸೈಲೆಂಟ್ ಆಗಿ ಆಕ್ಟ್ ಮಾಡಿದವರು. ಕೂಲಿ ಸಿನಿಮಾದಲ್ಲಿ ವೈಲೆಂಟ್ ಆಕ್ಷನ್ ಮಾಡವ್ರೆ, ಓಕೆನಾ. ಇನ್ನು ಅವರು ಇಂಡಸ್ಟ್ರಿಗೆ ಬಂದು 10 ವರ್ಷ ಆಗಿದೆ. ಅವರ ಕ್ರೇಜು, ಅವ್ರ ರೇಜು ಇದುವರೆಗೂ ಒಂಥರ ಫೈರ್ ಟೈಪ್ ಬೆಳೀತಾನೆ ಇದೆ. ಇನ್ನು ಅಭಿಮಾನಿಗಳಿಗೆ ಅವ್ರು ಕೊಡೋ ಒಂದು ಗೌರವ ಪದಗಳೇ ಸಾಲದು. ಅಂದ್ರೆ ಆ ರೇಂಜ್ಗೆ ಎಲ್ಲ ಒಂದ್ ಕಡೆ ಹೇಳಿದ್ರೆ ಚಿಕ್ಕದಾಗ್ಬಿಡ್ತೇನೋ, ಬಟ್ ಆ ಲೆವೆಲ್ಗೆ ಅವ್ರು ಗೌರವ ಕೊಡ್ತಾರೆ ಮೇಡಮ್. ಅದಂತೂ ನಮಗೆ ಭಾರಿ ಇಷ್ಟ. ಓ ಮೇಡಮ್, ಹಾರ್ಟ್ ಟಚ್ ಆಗೋಯ್ತು ನಮ್ಗೆ. ಈ ಮಾತು ಕೇಳಿದ ತಕ್ಷಣ ಹಾರ್ಟ್ ಟಚ್ ಆಯ್ತು. ಇದಂತೂ ಭಾರಿ ಖುಷಿ ನಮ್ಗೆ. ನೀವು ನೋಡಿದ್ರಲ್ಲ, ಡೆವಿಲ್ ಚಿತ್ರದ ಪ್ರಚಾರಕ್ಕೆ ರಚಿತಾರಾಮ್ ಅವರು ಬರ್ತಾರೆ ಅಂತ ಗೊತ್ತಾದಾಗ ಅಭಿಮಾನಿಗಳು ಸಾಕಷ್ಟು ಅವ್ರು ಬರೋದನ್ನೇ ನಾವು ಕಾಯ್ತಾ ಇದೀವಿ ಅಂತ ಹೇಳ್ತಾ ಇರುವಂತದ್ದು. ಸರ್, ನಮ್ಮ ಮೈಸೂರು ಅವ್ರ ಅಭಿಮಾನಿ. ಬುಲ್ಬುಲ್ ಪಿಕ್ಚರ್ 20 ಸರಿ ನೋಡಿದ್ದೀನಿ. ಅವ್ರ ಫುಲ್ ಅಪಾಟ ಅಭಿಮಾನಿ ನಾನು. ಚಿಕ್ಕ ವಯಸ್ಸಿಂದ ನಂಗೆ
ಅವಾಗ್ಲಿಂದ ಫಿಲಮ್ ನೋಡ್ತಾ ಇದ್ದಾನೆ. ಅವ್ರ ಕಂಡ ಇವ್ರೊಬ್ರೆ ಅಭಿಮಾನಿ, ಇವ್ರು ಬಿಟ್ರೆ ದರ್ಶನ್ ಸಿಕ್ಕಾಪ. ಅದೇನು ಬರಲ್ಲ, ಅವ್ರ ಅಪ್ಪಟ ಅಭಿಮಾನಿ. ಇರ್ಲಿ ಗೊಂಬೆ ಗೊಂಬೆ ಮುದ್ದು ಗೊಂಬೆ, ನನ್ನ ಪ್ರೀತಿಯ ಮುದ್ದು ಗೊಂಬೆ, ಅಷ್ಟೇ. ಓಕೆ. ನಾವು ನೈಟ್ ಅಲ್ಲೇ ಒಂದ್ಸತಿ ಬಂದು ವಿಶ್ ಮಾಡಿ, ನೈಟ್ 12 ಗಂಟೆಗೆ ಬಂದು ಮೀಟ್ ಮಾಡ್ಕೊಂಡು ವಿಶ್ ಮಾಡಿ ಊಟ ಕೊಡ್ಸಿದ್ರು, ಬಿರಿಯಾನಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿದ್ರು. ಅವ್ರ ಮೇಲೆ ಅಭಿಮಾನ ಜಾಸ್ತಿ ಅಂದ್ರೆ ಕನ್ನಡದ ಮೇಲೆ ಇರೋ ಅವ್ರಿಗೆ ಪ್ರೀತಿ. ಮೊನ್ನೆ ಯಾವ್ದೋ ಒಂದು ಗಲಾಟೆ ಇದ್ದಾಗ ಅವರೇ ಧ್ವನಿ ಎತ್ತಿದ್ದು ಕನ್ನಡದ ಪರವಾಗಿ, ಅದು ನಮ್ಗೆ ಖುಷಿ ಕೊಡುತ್ತೆ ತುಂಬಾ. ಒನ್ಸ್ ಅಗೇನ್ ವಿಶ್ ಹ್ಯಾಪಿ ಬರ್ತ್ಡೇ ರಚಿತಾ ರಾಮ್ ಮೇಡಮ್. ಎಲ್ರು ಹೇಳ್ತಾ ಇರುವಂತದ್ದು ಕನ್ನಡದ ಮೇಲೆ ಅಪಾರ ಅಭಿಮಾನ ಇರೋದಕ್ಕೆ ನಾವೆಲ್ಲರೂ ಅವರ ಅಪ್ಪಟ ಅಭಿಮಾನಿ ಅಂತ ಹೇಳ್ಬಿಟ್ಟು. ನೀವು ನಾನು ಹಿಂದೆ ನೋಡ್ಬೋದು ಬೈಕ್ ರ್ಯಾಲಿ ಕೂಡ ನಿಂತಿರುವಂತದ್ದು. ಬೈಕ್ ರ್ಯಾಲಿಯಲ್ಲಿ ಬಂದಿರುವಂತದ್ದು ಅವರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಲು. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೇನೆ. ಸರ್, ಎಲ್ಲಿಂದ ಬಂದಿದ್ದೀರಾ? ನಾವು ಮಾರ್ತಳ್ಳಿ, ಬೆಂಗಳೂರು. ಮಾತಾಡಿ ಬೆಂಗಳೂರು. ಓಕೆ, ಬೈಕ್ ರ್ಯಾಲಿ ಮೂಲಕ ಬಂದಿದ್ದೀರಾ? ಹೌದು. ಆದ್ರೆ ನಾವು ರೈಡರ್ಸ್, ಡಾಕ್ ರೈಡರ್ಸ್ ಕಡೆಯಿಂದ ಬರ್ತಾ ಇದ್ವಿ. ಸೊ ನಮ್ಮ ಫಸ್ಟ್ ಟೈಮ್ ಬರ್ತಾ ಇರೋದು, ಮೀಟ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ಹಿಂದೆ ಇಲ್ಲ ಅವರ ಸಿನಿಮಾಗಳನ್ನ ನೋಡಿದ್ರಾ? ನೋಡಿದೀನಿ. ರಣ್ಣ, ಬುಲ್ಬುಲ್ ಅವೆಲ್ಲ ನೋಡಿದೀನಿ. ಯಾಕಷ್ಟೊಂದು ಅಭಿಮಾನ ಅಂತ? ಯಾಕಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಎಲ್ರ ಹತ್ರ ಫ್ರೆಂಡ್ಲಿ ಆಗಿರ್ತಾರೆ ಅಷ್ಟೇ. ಓಕೆ, ನಾನೀಗ ಒಬ್ರು ಮಾಡಿದೆ, ಎಲ್ರ ಹತ್ರನು ಚೆನ್ನಾಗಿ ಮಾತಾಡ್ತಾರೆ, ಅದಾದ್ಮೇಲೆ ಎಲ್ರ ಜೊತೆಗೂ ಚೆನ್ನಾಗಿರ್ತಾರೆ ಅನ್ನುವಂಥದ್ದು ನೀವು ನೋಡ್ಬೋದು. ನನ್ನಿಂದ ಸಾಕಷ್ಟು ಪ್ರಮಾಣದಲ್ಲಿ ಬೈಕ್ ರೈಡರ್ಸ್ ಇದಾರೆ, ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ? ಮೇಡಮ್, ನಾವು ಬೆಂಗಳೂರಿಂದಾನೆ. ನಮ್ದು ಗ್ರೂಪ್ ಇದೆ, ಡಾಕ್ ರೈಡರ್ಸ್ ಬೆಂಗಳೂರು ಅಂತ. ಆ ಗ್ರೂಪ್ ಕಡೆಯಿಂದ ಮೇಡಮ್ ಅವ್ರಿಗೆ ಬರ್ಡೇ ವಿಶ್ ಮಾಡಕ್ ಬಂದಿದ್ವಿ. ಸೊ ಇದು ಫಸ್ಟ್ ಟೈಮ್ ಮೇಡಮ್. ಹೌದು, ಅವ್ರ ಫಿಲಮ್ ನೋಡಿ ಇದು ಸರ್ಪ್ರೈಸ್, ಅವ್ರಿಗೆ ಗೊತ್ತಿಲ್ಲ. ಅವ್ರ ಸೊ ಅವ್ರಿಗೆ ರೋಸ್ ಕೊಟ್ಟು ವಿಶ್ ಮಾಡಿ ಅವ್ರ ಜೊತೆ ಮಾತಾಡಿ ಅವ್ರು ಖುಷಿ ಪಡಿಸಿ ಹೋಗೋದಂತೆ ಅಷ್ಟೇ. ನಾವು ಇಲ್ಲಿ ಬೆಂಗಳೂರಿನ ಮೇಡಮ್. ಬೆಂಗಳೂರು. ಬೆಂಗಳೂರು. ಹೌದು. ಅವ್ರ ಫಿಲಮ್ ನೋಡಿ ಮತ್ತೆ ಡಿ ಬಾಸ್ ಜೊತೆ ಎಲ್ಲ ಮಾಡಿ, ಸೊ ಅದೊಂದು ಅಭಿಮಾನ ಅಷ್ಟೇ. ಕನ್ನಡ ಫಿಲಮ್ ಕಡೆಯಿಂದ ಅಭಿಮಾನ ಅಷ್ಟೇ, ಏನೂ ಇಲ್ಲ. ಹೌದೌದು ಮೇಡಮ್. ಹೌದೌದು. ಟೋಟಲ್ ಈಗ ಒಂದು 15 ಜನ ಇದೀವಿ ಮೇಡಮ್. ಹೌದು. ಎಸ್, ಅವ್ರು ಹೇಳ್ತಾ ಇರುವಂತದ್ದು 15 ಜನ ಬಂದಿರುವಂತದ್ದು, 15 ಬೈಕ್ಗಳಲ್ಲಿ ರ್ಯಾಲಿ ಮೂಲಕ ಬಂದಿರುವಂತದ್ದು. ರೋಸ್ಗಳನ್ನ ಕೂಡ ತಂದಿದೀವಿ, ರೋಸ್ಗಳನ್ನ ಕೊಟ್ಟು ಇದ್ ಮಾಡುವಂತದ್ದು ಅನ್ನುವಂಥದ್ದು, ಅವರಿಗೆ ಸರ್ಪ್ರೈಸ್ ಆಗಿ ವಿಶ್ ಮಾಡುವಂತದ್ದು ಅಂತ. ನಾನು ಇನ್ನೊಬ್ರನ್ನ ಮಾತಾಡ್ಸೋಗ್ತೀನಿ. ಸರ್, ಸಂಜಯ್, ನಾನು ಅವ್ರ ದೊಡ್ಡ ಅಭಿಮಾನಿ. ಚಿಕ್ಕಂದಿನಿಂದ ಅವ್ರ ಫಿಲ್ಮ್ ಅಷ್ಟು ನೋಡಿದೀನಿ, ಅದಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು. ಚೆನ್ನಾಗಿದೆ ಅಂತೀರಾ? ಈ ಹಿಂದೆ ಇಲ್ಲ ಅವ್ರ ಸಿನಿಮಾಗಳನ್ನೆಲ್ಲ ನೋಡಿದ್ರೆ? ಎಲ್ಲ ಡೈಲಾಗ್ಸ್ ಆತರ ಇಲ್ಲ, ಆತರ ಏನಿಲ್ಲ. ಎಷ್ಟು ವರ್ಷದಿಂದ ಅವ್ರ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ? ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗಿಂದ ನೋಡ್ತಾ ಇದ್ದೀನಿ. ಇವಾಗೇನೋ ಡೆವಿಲ್ ಚಿತ್ರಕ್ಕೆ ಇವರೇ ಪ್ರಚಾರ ಮಾಡ್ತಾರೆ ಅನ್ನುವಂತ ವದಂತಿ ಇದೆ. ಬಟ್ ನಂಗೆ ಬೇರೆದೆಲ್ಲ ಐಡಿಯಾಸ್ ಇಲ್ಲ, ಸೊ ಅವ್ರ ಫ್ಯಾನ್ ಅಷ್ಟೇ. ಬೇರೆ ಐಡಿಯಾಸ್ ಇಲ್ಲ, ಬಟ್ ನಾನು ಅವರ ದೊಡ್ಡ ಅಪ್ಪಟ ಅಭಿಮಾನಿ ಅಂತ. ಇಲ್ಲಿ ಪಕ್ಕದಲ್ಲಿ ನನ್ನ ಜೊತೆ ಇನ್ನೊಬ್ರು ರೈಡರ್ ಇದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೇನೆ. ಸರ್, ಎಲ್ಲಿಂದ ಬಂದಿದ್ದೀರಾ? ನಾವು ಟಿನ್ ಫ್ಯಾಕ್ಟ್ರಿ ಮೇಡಮ್. ತಿರುಪತಿಯಿಂದ ಬಂದಿದ್ದೀರಾ? ತಿರುಪತಿ ಅಲ್ಲ, ಟಿನ್ ಫ್ಯಾಕ್ಟ್ರಿ, ಕೇರ್ಪುರಂ. ಓಕೆ. ಎಷ್ಟೊತ್ತಿಗೆ ಹೊರಟ್ರಿ ಅಂತ? ನಾವು ಬೆಳಗ್ಗೆ ನಾನು 9:30. ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಯಾವ ರೀತಿ ವಿಶ್ ಮಾಡ್ಬೇಕು ಅನ್ನುವಂಥದ್ದು? ಆ ತರ ಎಲ್ಲ ಏನು ಇಲ್ಲ ಮೇಡಮ್, ನಾರ್ಮಲ್. ನಮ್ಗೆ ಅಂದ್ರೆ ಐಡಿಯಾ ಇಲ್ಲ ಆಕ್ಚುಲಿ ಮೀಟ್ ಆಗ್ತೀವಿ ಅಂತ. ಏನೋ ಚಾನ್ಸ್ ಸಿಕ್ಕಿದೆ ಬಂದಿದ್ದೀವಿ. ಯಾವುದೇ ರೀತಿಯಾದ ಐಡಿಯಾ ಇಲ್ಲ, ಆದ್ರೆ ನಾವು ಬಂದಿರುವಂತದ್ದು ಅವರಿಗೆ ಖುಷಿ ತರುತ್ತೆ ಅನ್ನುವಂಥದ್ದು ಕೂಡ ಅವ್ರು ಹೇಳ್ತಾ ಇರುವಂತದ್ದು. ಎಸ್, ಈಗ ಇನ್ನೊಬ್ರು ಇದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪ್ಲಾನ್ ಮಾಡ್ಕೊಂಡಿದ್ರಾ? ಇಲ್ಲ ಮ್ಯಾಮ್, ಇದು ಬಂದ್ಬಿಟ್ಟು ನಮ್ಗೆ ಸಡನ್ ಪ್ಲಾನ್ ಆಗಿದ್ದು 2 days ಮುಂಚೆ. ಲೈಕ್ ಇವಾಗ ಈಗ ಬಂದು ಅಲ್ಲಿದಾರಲ್ಲ ಅವರು ಪ್ರಮೋದ್ ಅಂತ ಹೇಳಿ, ಇಲ್ಲಿ ಫ್ಯಾನ್ಸ್ ಅಸೋಸಿಯೇಷನ್ ಅಲ್ಲಿ ಅಧ್ಯಕ್ಷರಾಗಿದ್ದಾರೆ. ಸೊ ಅವರು ನಮ್ ಕ್ಲಬ್ ಮೆಂಬರ್. ಸೊ ಅವ್ರ ಕಡೆಯಿಂದ ನಮ್ಗೆ ಚಾನ್ಸ್ ಸಿಕ್ಕಿದೆ, ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಮ್ಯಾಮ್. ಥ್ಯಾಂಕ್ ಯು. ಅವ್ರು ಹೇಳ್ತಾ ಇರುವಂತದ್ದು ಈ ಹಿಂದಿನಿಂದಲೂ ನಾವು ಪ್ಲಾನ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ವಿ, ಬಟ್ ಆದ್ರೆ ಪ್ಲಾನ್ ಮಾಡಕ್ ಆಗಿಲ್ಲ. ಬಟ್ ಈ ವರ್ಷ ನಾವು ಪ್ಲಾನ್ ಮಾಡಿದೀವಿ ಅಂತ. ಸರ್, ಬ್ಯಾಂಗ್ಳೂರ್ ಹೆಬ್ಬಾಳಿಂದ ನಾವು ಮೇಡಮ್ ಅವರು ವಿಶ್ ಮಾಡೋಣ ಅಂತ ಬಂದ್ವಿ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅಂತ. ಎಲ್ಲ ಸಿನಿಮಾಸ್ ಇಷ್ಟನೇ, ಪರ್ಟಿಕ್ಯುಲರ್ ಆಗಿ ಯಾವ್ದು ಇಲ್ಲ. ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಸೀರಿಯಲ್ ಇಂದ ಬಂದಿದ್ದಾರಲ್ಲ. ಸೊ ಶಿ ಹಸ್ ವರ್ಕ್ ಹಾರ್ಡ್ ಅಂಡ್ ಕಮ್ ಅಪ್. ಸೊ ಅದನ್ನ ಅಪ್ರಿಶಿಯೇಟ್ ಮಾಡಬೇಕು, ನಾಟ್ ವಿತೌಟ್ ಎನಿ ಸಪೋರ್ಟ್ ಅಲ್ಲ.
ಸೊ ದಟ್ ಆ ಒಂದು ಅಭಿಮಾನದಿಂದ ಬಂದಿದ್ದೀನಿ. ಹಿಂಗೆ ಗ್ರೋ ಆಗಲಿ ಅವರು, ಹಿಂಗೆ ಗ್ರೋ ಆಗಿ ಇನ್ನೂ ಮೇಲಕ್ಕೆ ಬರಲಿ, ಒಳ್ಳೊಳ್ಳೆ ಅವಾರ್ಡ್ಸ್ ಬರಲಿ ಅವ್ರಿಗೆ, ಆಮೇಲೆ ಇನ್ನೂ ಒಳ್ಳೆ ಸಿನಿಮಾಸ್ ಮಾಡಲಿ, ಫ್ಯಾನ್ಸ್ಗೆ ಒಳ್ಳೆ, ಆಮೇಲೆ ಎಲ್ರಿಗೂ ಒಳ್ಳೆ ಏನಂತೀರಾ ಒಳ್ಳೆ ಸ್ಟೋರಿ ಲೈನ್ಸ್ ಕೊಡಲಿ, ಹಿಂಗೇನೆ ಕಂಟಿನ್ಯೂ ಮಾಡಲಿ ಅಂತ ಹೇಳ್ಬೋದು. ಅವ್ರು ಹೇಳ್ತಾ ಇರುವಂತದ್ದು, ಅವರು ಒಂದು ಸೀರಿಯಲ್ ಇಂದ ಬಂದು ಬಹುದೊಡ್ಡವಾಗಿ ಹೆಸರು ಮಾಡಿರುವಂತದ್ದು, ಅವರಿಗೆ ಇನ್ನೂ ಒಳ್ಳೇದಾಗ್ಬೇಕು, ನಮ್ಮೆಲ್ಲ ಅಭಿಮಾನಿಗಳ ಒಂದ್ ಆಶೀರ್ವಾದ ಇರುತ್ತೆ ಅವರಿಗೆ, ನಾವೆಲ್ಲರೂ ಅವರ ಪರವಾಗಿ ಇರ್ತೀವಿ ಅನ್ನುವಂಥದ್ದು. ನನ್ನ ಜೊತೆ ಇನ್ನೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ? ನಮಸ್ತೆ, ರಾಜೇಶ್ ಫ್ರಮ್ ಮಂಡ್ಯ. ನಾನು ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನ ಫ್ಯಾನ್ಸು. ನಮ್ಮ ಟೀಮ್ ಎಲ್ಲ ಬಂದು ಅವಾಗಲೇ ಎಲ್ಲ ಕೇಕ್ ಕಟ್ ಮಾಡಿಸಿ ಹೋದ್ರು. ಪ್ರತಿ ವರ್ಷ ಬರ್ತಾ ಇರ್ತೀವಿ. ಬಂದು ಈ ವರ್ಷನೂ ಎಲ್ಲ ಟೀಮ್ ಎಲ್ಲ ಹೊರಟೋಗಿದೆ. ನಾನು ಸ್ವಲ್ಪ ಲೇಟ್ ಆಯ್ತು ಬಂದಿದ್ದು. ವಿಶ್ ಮಾಡಿ ಹೋಗ್ತೀವಿ. ಅವರೆಲ್ಲ ಸಿನಿಮಾಗಳಿಗೂ ಎಂಕರೇಜ್ ಮಾಡ್ತೀವಿ. ಮತ್ತೆ ಸತೀಶ್ ನಿನಾಜಮ್ ನಮ್ಮ ಊರಿನವ್ರೆ, ಅವ್ರ ಜೊತೆ ಎಲ್ಲ ಆಕ್ಟ್ ಮಾಡ್ತಾರೆ. ಎಲ್ಲ ರೀತಿ ಪ್ರೋತ್ಸಾಹ ಖಂಡಿತ ಅವ್ರಿಗೆ ಸಿಗುತ್ತೆ. ನಮ್ಮ ಹಿಂದಿನ ಕಾಲದಲ್ಲಿ ಏನೋ ಹೀರೋಯಿನ್ಗಳಿದ್ರು, ಹಳೆ ಹೀರೋಯಿನ್ಗಳು, ಅವರ ಲೆವೆಲಲ್ಲಿ ಇವರು ಬೆಳೀತಾರೆ. ಇನ್ನೂ 16 ವರ್ಷಗಳ ಕಾಲ ಅವರು ಈ ಇಂಡಸ್ಟ್ರಿಯಲ್ಲಿ, ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಖಂಡಿತ ಅವ್ರು ಬೆಳಿಬೇಕು. ಎಲ್ಲ ಅಭಿಮಾನಿಗಳು, ಫ್ಯಾನ್ಸ್ ಫಾಲೋವರ್ಗಳು ತುಂಬಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿ ಫ್ಯಾನ್ಸ್ ಫಾಲೋವರ್ಗಳು ಬೆಳೀಲಿ. ಅವ್ರಿಗೆ ಎಲ್ಲ ಅಂಬರೀಷ್ ಅಣ್ಣ ಅಭಿಮಾನಿಗಳ ಪರವಾಗಿ ನಾನು ನನ್ನ ವೈಯಕ್ತಿಕವಾಗಿ ಅವ್ರಿಗೆ ಹುಟ್ಟುಹೋಗೋ ಶುಭಾಶಯಗಳನ್ನ ತಿಳಿಸ್ತೀನಿ. ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ, ಯಾವುದೇ ಒಂದು ಬ್ಯಾಡ್ ಹೆಸರುಗಳು ತಗೊಳ್ದೇನೆ ಇಂಡಸ್ಟ್ರಿಯಲ್ಲಿ ಒಳ್ಳೆ ರೀತಿ ಬೆಳಿಬೇಕು ಅನ್ನೋದೇ ನಮ್ಮ ಆಸೆ, ಎಲ್ಲ ಅಭಿಮಾನಿಗಳ ಆಸೆ. ಥ್ಯಾಂಕ್ ಯು. ಬರ್ಡೇ ದಿನನೇ ನಿಮ್ಮ ಅಂಬರೀಷ್ ಅವರ ಮಗನ ಬರ್ತಡೇನೂ ಕೂಡ. ಹೌದು, ಅವ್ರು ಈ ಕಾರಣಾಂತರದಿಂದ ಹುಡುಗಬ್ಬ ಆಚರಿಸ್ಕೊಂತ ಇಲ್ಲ, ನಿಮ್ಗೂ ಗೊತ್ತು. ಪ್ರತಿ ವರ್ಷ ನಾವು ಅಲ್ಲಿ ವಿಶ್ ಮಾಡಿ, ಅವ್ರನ್ನ ವಿಶ್ ಮಾಡಿ ಕೇಕ್ ಕಟ್ ಮಾಡಿಸಿ ಆಮೇಲೆ ಇಲ್ಲಿಗೆ ಬರ್ತಾ ಇದ್ವಿ. ಲಾಸ್ಟ್ ಇಯರು ಎಲ್ಲ ವಿಶ್ ಮಾಡಿದ್ವಿ. ಈ ವರ್ಷ ಅವರು ಇನ್ನೊಂದು ವೀಕ್ ಬಿಟ್ಟು ಬರಕ್ಕೆ ಹೇಳಿದ್ದಾರೆ. ಒಂದು ವಾರ ಬಿಟ್ಕೊಂಡ್ ಬನ್ನಿ ಬೇಡ ಅಂತ ಹೇಳಿದ್ದಾರೆ. ಎಲ್ಲ ನಿಮ್ಗೆ ಗೊತ್ತಿದೆ, ಡಿ ಬಾಸ್ ಯಾವ ತರ ಇದೆ, ಆಚರಿಸ್ಕೊಳಕ್ ಇಷ್ಟಪಡ್ತಾ ಇಲ್ಲ. ಹಂಗಾಗಿ ಪ್ರತಿ ವರ್ಷ ಇವ್ರದಂತೂ ಮಿಸ್ ಮಾಡಲ್ಲ, ಎಲ್ಲೇ ಇದ್ರು ಬರ್ತೀವಿ. ಬಂದು ನಮ್ಮನೆ ಬಂದು ನಿಯರ್ ಅಭಯ್ ನಾಯ್ಡು ಸ್ಟುಡಿಯೋ ಎಲ್ಲ ಬರ್ತಾ, ಅಲ್ಲಿಗೆ ಸೂಟಿಗೆ ಬರ್ತಾ ಇರ್ತಾರೆ, ಸಿಗ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಇವತ್ತು ಕ್ರೌಡ್ ಇದೆ, ಆ ಕ್ರೌಡ್ ನೋಡಕ್ಕೋಸ್ಕರ ನಾನು ಬಂದಿದ್ದೀವಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಎಸ್, ಇವ್ರು ಹೇಳ್ತಾ ಇರುವಂತದ್ದು, ಹಿಂದೆ ನಾವು ಅವರ ಹುಟ್ಟುಹಬ್ಬವನ್ನ ಆಚರಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಬಿಕಾಸ್ ದರ್ಶನ್ ಅವರ ಒಂದು ವದಂತಿಯ ಪ್ರಕಾರ ಇವರು ಹುಟ್ಟುಹಬ್ಬವನ್ನ ಆಚರಿಸ್ಕೊಂಡಿರ್ಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಈ ಹಿಂದೆ ಬರಕ್ ಆಗಿರ್ಲಿಲ್ಲ. ಅಭಿಮಾನಿಗಳು ಯಾರು ಕೂಡ ರಚಿತಾರಾಮ್ ಅವರ ಹುಟ್ಟುಹಬ್ಬವನ್ನ ಆಚರಿಸಕ್ ಆಗಿರ್ಲಿಲ್ಲ. ಬಟ್ ಈ ವರ್ಷ ಅವರೇ ಕರೆ ಕೊಟ್ಟಿರುವಂತದ್ದು. ಅದಕ್ಕಾಗಿ ಅಭಿಮಾನಿಗಳು ಎಲ್ಲರೂ ಕೂಡ ಅವರ ಮನೆ ಮುಂದೆ ಸೇರಿರುವಂತದ್ದು. ಅವರ ಹುಟ್ಟುಹಬ್ಬವನ್ನ ನಾವು ಹೇಗೆ ಆಚರಿಸಬೇಕು ಅನ್ನುವಂಥದ್ದು ಈ ಹಿಂದಿನ ವರ್ಷ ಪ್ಲಾನ್ ಮಾಡಿದ್ವಿ, ಅದೇ ರೀತಿ ಮಾಡಿರುವಂತದ್ದು ಅನ್ನುವಂಥದ್ದು. ಹಾಗೆ ನಾವು ಈ ಹಿಂದೆ ಬೈಕ್ ರೈಡ್ ಕೂಡ ನೋಡಿದ್ವಿ. ಅವ್ರು ಕೂಡ ಹೇಳ್ತಾ ಇರುವಂತದ್ದು, ನಾವು ಯಾವುದೇ ರೀತಿಯಾದ ಪ್ಲಾನ್ ಗಳು ಮಾಡ್ಕೊಂಡಿರ್ಲಿಲ್ಲ. ಬಟ್ ಆದ್ರೆ ಈ ವರ್ಷ ಪ್ಲಾನ್ ಮಾಡ್ಕೊಂಡು ಬಂದಿರುವಂತದ್ದು, ರಚಿತಾರಾಮ್ ಅವರಿಗೆ ಸರ್ಪ್ರೈಸ್ ಅನ್ನ ಕೊಡುವಂತದ್ದು ಅನ್ನುವಂಥದ್ದು. ಆಕ್ಚುಲಿ ಎಸ್, ಇವಾಗ ಅಭಿಮಾನಿಗಳು ಎಲ್ಲರೂ ಸೇರಿರುವಂತದ್ದು ಅವರ ಮನೆ ಮುಂಭಾಗದಲ್ಲಿ. ಆಲ್ರೆಡಿ ಕೇಕ್ ಕಟ್ ಆಗಿದೆ. ಅಭಿಮಾನಿಗಳ ಜೊತೆ ಫೋಟೋವನ್ನ ಕೂಡ ಅಭಿಮಾನಿಗಳಿಗೆ ರಚಿತಾರಾಮ್ ಅವರು ಕೊಡ್ತಾ ಇರುವಂತದ್ದು. ಈ ಹೊತ್ತಿನ ಸುದ್ದಿ ಆಗಿತ್ತು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಸ್ಪೀಕ್ ಪ್ಲಸ್ ಕರ್ನಾಟಕ.